ದಕ್ಷಿಣ ಭಾರತದಲ್ಲಿಯೇ ಶಿಲ್ಪಕಲೆಗೆ ಹೆಸರುವಾಸಿಯಾದದ್ದು ಈ ಬೇಲೂರಿನ ಚನ್ನಕೇಶವ ದೇವಾಲಯ. ಇದು ಕೇವಲ ದೇಗುಲ ಮಾತ್ರವಲ್ಲ, ಕಲಾ ದೇಗುಲ, ಹೊಯ್ಸಳರ ಕಲಾಸಕ್ತಿಯ ಪ್ರತಿಬಿಂಬ. ಹೊಯ್ಸಳರ ಶಿಲ್ಪಕಲೆಯ ಅತ್ಯುತ್ತಮ ನಿದರ್ಶನ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನಮ್ಮ ಮೇರು ಕವಿ ಕುವೆಂಪುರವರ ಬಾಗಿಲಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲವೀ ಗುಡಿಯು ಕಲೆಯ ಬಲೆಯು ಎಂಬ ಕವನದ ಸಾಲಿನಂತೆ ಈ ದೇಗುಲವು ಬಾಗಿಲಿನ ಹೊರಗೆ ನಿಂತ ಯಾತ್ರಿಕರನ್ನ ಕಲಾಲೋಕಕ್ಕೆ ಸ್ವಾಗತಿಸುವುದು. ಹಿಂದೆ ವೇಲಾಪುರಿ ಎಂದು ಕರೆಯಲ್ಪಡುತ್ತಿದ್ದ ಪುರಾಣ ಪ್ರಸಿದ್ಧ ಸ್ಥಳವಿದು. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿ ಮೆರೆದ ಈ ಬೇಲೂರು. ಈ ಚನ್ನಕೇಶವನ ದೇವಸ್ಥಾನವನ್ನ ಹೊಯ್ಸಳರ ರಾಜನಾದ ವಿಷ್ಣುವರ್ಧನನು ತಲಕಾಡಿನ ವಿಜಯದ ಸಂಕೇತವಾಗಿ ಕಟ್ಟಿಸ್ತಾನೆ. ಮತ್ತೆ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಈ ದೀಪಸ್ತಂಭ. ಯಾಕಂದ್ರೆ ಇದು ಯಾವುದೇ ಆಧಾರವಿಲ್ಲದೆ ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ನಿಂತಿದೆ. ಈ ಕೆಳಗಿನ ಜಾಗದಲ್ಲಿ ಒಂದು ತೆಳುವಾದ ಬಟ್ಟೆಯನ್ನು ತೋರಿಸಿದರೆ ಒಂದು ಕಡೆಯಿಂದ ನುಸುಳಿ ಇನ್ನೊಂದು ಕಡೆಗೆ ಬರುತ್ತೆ. ಇದು ತಾಂತ್ರಿಕತೆಯ ಚಮತ್ಕಾರವನ್ನೇ ಮೀರಿಸುವ ಒಂದು ಅದ್ಭುತ ಅಂತ ಹೇಳ್ಬೋದು. ಈ ದೇವಾಲಯದ ಬಗ್ಗೆ ಒಂದೆರಡು ವಿಡಿಯೋ ಮಾಡಿ ಹೇಳೋಕ್ಕಾಗಲ್ಲ, ಅಷ್ಟು ವಿಶಿಷ್ಟತೆಯನ್ನು ಹೊಂದಿದೆ. ಈ ಸ್ಥಳದಲ್ಲೇ ಮಹಾವಿಷ್ಣು ಮೋಹಿನಿ ಅವತಾರ ತಾಳಿ ಭಸ್ಮಾಸುರನನ್ನು ವಧಿಸಿದನಂತೆ. ಈ ಕಾರಣಕ್ಕೆ ಇಲ್ಲಿ ವಿಷ್ಣುವಿಗೆ ಹೆಣ್ಣಿನ ಅಲಂಕಾರ ಮಾಡ್ತಾರೆ. ಇದು ವಿಷ್ಣುವಿಗೆ ಸಮರ್ಪಿತವಾದ ಬೇಲೂರಿನ ಚನ್ನಕೇಶವ ದೇವಾಲಯ. ದೇವಾಲಯದ ಹತ್ತಿರ ಹೋದಂತೆ ಈ ಬೃಹತ್ ರಾಜಗೋಪುರ ಕಣ್ಣಿಗೆ ಬೀಳುತ್ತೆ. ಗೋಪುರದೊಳಗೆ ಸಾಗಿದರೆ ದೇವಾಲಯದ ಶಿಲ್ಪಕಲೆಗಳು ನಮ್ಮನ್ನ ಆಕರ್ಷಿಸುತ್ತೆ. ಭಕ್ತಿಯಿಂದ ನಮಿಸುತ್ತಿರುವ ಗರುಡ ದೇವನಿಗೆ ಪ್ರದಕ್ಷಿಣೆ ಹಾಕಿ ಮುಂದೆ ಸಾಗಿದರೆ 3-5 ಅಡಿ ಎತ್ತರದ ಜಾಗತಿಯ ಮೇಲೆ ನಿರ್ಮಿಸಿರುವ ನಕ್ಷತ್ರಾಕಾರದ ಈ ಬೃಹತ್ ದೇವಾಲಯ ನಮ್ಮನ್ನ ಮಂತ್ರಮುಗ್ಧರನ್ನಾಗಿಸಿ ಬಿಡುತ್ತೆ. ಜಗುಲಿಯ ಕೆಳಗೆ ತಲೆ ಎತ್ತಿ ನಿಂತಿರುವ ದೇವಕೋಷ್ಟಕಗಳು, ಹೊರಭಿತ್ತಿಯ ಮೇಲ್ಭಾಗದಲ್ಲಿ ಬೇರೆಲ್ಲೂ ಕಾಣಸಿಗದ ಮನಮೋಹಕ ಶಿಲಾಬಾಲಿಕ ಕೆತ್ತನೆಗಳು, ಕೆಳಭಾಗದಲ್ಲಿ ಪಟ್ಟಕೆಗಳು ಮತ್ತು ಮಧ್ಯಭಾಗದಲ್ಲಿ ವಿಷ್ಣುವಿನ ವಿವಿಧ ಅವತಾರಗಳ ಕೆತ್ತನೆಗಳನ್ನ ಕಾಣಬಹುದು. ಇನ್ನು ದೇವಾಲಯದ ಒಳಗೆ ತೆರಳಿದರೆ ಕಂಬಗಳ ಮೇಲೆ ಸೂಕ್ಷ್ಮ ಹಾಗೂ ಕುಸರಿ ಕೆತ್ತನೆಗಳನ್ನ, ಚಾವಣಿಯಲ್ಲಿ ರಚಿಸಿರುವ ಭುವನೇಶ್ವರಿಯನ್ನ ನೋಡಿ ಕಣ್ತುಂಬಬಹುದು. ಇನ್ನು ಗರ್ಭಗುಡಿಯತ್ತ ಕಣ್ಣಾಡಿಸಿದರೆ ಬಾಗಿಲಿನ ಚೌಕಟ್ಟಿನ ಮೇಲೆ ಅದ್ಭುತವೆನಿಸುವ ಮಕರ ತೋರಣ, ಎಡಬಲ ಬದಿಯಲ್ಲಿ ಜಯ ವಿಜಯರ ಮೂರ್ತಿಗಳನ್ನ ಕಾಣಬಹುದು. ಹಾಗೆ ಶಂಖಚಕ್ರ, ಸೌಗಂಧಿಕಾ ಪುಷ್ಪ ಗದಾಧಾರಿಯಾಗಿ ವಿರಾಜಮಾನವಾಗಿರುವ 10 ಅಡಿ ಎತ್ತರವಿರುವ ಚಲುವ ಚನ್ನಕೇಶವನ ಸೌಂದರ್ಯವನ್ನ ನೋಡ್ತಾ ಇದ್ರೆ ಸಾಕ್ಷಾತ್ ಮಹಾವಿಷ್ಣುವೇ ಧರೆಗಿಳಿದು ಬಂದಂತೆ ಭಾಸವಾಗುವುದು.